ಈ ವಿಡಿಯೋದಲ್ಲಿ ಬಗ್ ಸ್ಲೀವ್ನ ಯಾವ ಥರ ಕಟಿಂಗ್ ಮಾಡಬೇಕು ಅಂತ ಹೇಳಿ ತೋರಿಸ್ಕೊಡ್ತೀನಿ. ಆಲ್ರೆಡಿ ಸ್ಟಿಚಿಂಗ್ ವಿಡಿಯೋ ಅಪ್ಲೋಡ್ ಮಾಡಿದ್ದೀನಿ, ಕಟಿಂಗ್ ವಿಡಿಯೋ ಅಪ್ಲೋಡ್ ಮಾಡಿರಲಿಲ್ಲ. ಅದರಿಂದ ಕಟಿಂಗ್ ವಿಡಿಯೋನ ಅಪ್ಲೋಡ್ ಮಾಡ್ತಾ ಇದ್ದೀನಿ. ಇವಾಗ ಫಸ್ಟು ಮಾರ್ಜಿನ್ಗಿಂತ 1/2 ಇಂಚು ಮಾರ್ಕ್ ಮಾಡ್ಕೋಬೇಕು. ನೆಕ್ಸ್ಟು ಅವ್ರಿಗೆ ರೆಡಿ 9 ಇಂಚ್ ಬೇಕು, ಅದರಿಂದ ಎಕ್ಸ್ಟ್ರಾ 10 ಇಂಚ್ ಇಡ್ತಾ ಇದ್ದೀನಿ. ಉದ್ದ 10, ತೋಳು ಲೂಸು 1 ಸ್ಟಿಚ್ ಎಲ್ಲಿರುತ್ತೋ ಅಲ್ಲಿಗೆ ಎಷ್ಟೈತೆ ಅಂತ ಚೆಕ್ ಮಾಡ್ಕೋಬೇಕು. 5 ಕಾಲು ಐತೆ, 5 ಕಾಲಿಗೆ ಕೆಳಗಡೆ ಮಾರ್ಕ್ ಮಾಡಬೇಕು. ಇಲ್ಲಿ ಉದ್ದ ಏನು ಮಾರ್ಕ್ ಮಾಡಿರ್ತೀವೋ ಅಲ್ಲಿ ಒಂದು ಗೆರೆ ಹಾಕಬೇಕು. ನೆಕ್ಸ್ಟ್ ಇಲ್ಲಿಂದ 3 ಇಂಚ್ಗೆ ಡೌನ್ ತಗೋಬೇಕು. 3 ಇಂಚ್ಗಾದರೂ ತಗೋಬೋದು, 3.5 ತಗೋಬೋದು. ನಾನು 3 ಇಂಚು ಮಾತ್ರ ತಗೋತಾ ಇದ್ದೀನಿ. ಬಗ್ ಸ್ಲೀವ್ಗೆ ಒಂದೇ ಶೇಪ್ ಬಂದರೆ ಸಾಕು, 2 ಶೇಪ್ ಕೊಡೋ ಅವಶ್ಯಕತೆ ಇಲ್ಲ. ಇಲ್ಲಿ 2.5ಗೆ ಮಾರ್ಕ್ ಮಾಡಬೇಕು. ಉದ್ದ 2 ಇಂಚು. ಅಂದರೆ ನಮಗೆ ಕಡಿಮೆ ಬಗ್ಸ್ಬೇಕು ಅಂತಂದರೆ ಯಾವ ಥರ ಅಂತಂದರೆ ಇಲ್ಲಿ ಈ ಕಡೆಯಿಂದ 2, ಈ ಕಡೆಯಿಂದ 2, 4ಕ್ಕೆ ನರಿಗೆ ಕೊಟ್ಟಿರೋದು. ಇಷ್ಟೇ ಸಾಕು ಅಂತಂದರೆ ನಾವು ಇಲ್ಲಿ 2.5 ಇಟ್ಕೋಬೇಕಾಯ್ತದೆ. ಅದರಿಂದ ನಾನಿಲ್ಲಿ 2 ಇಂಚ್ ಮಾತ್ರ ಇಟ್ಕೊತಾ ಇದ್ದೀನಿ. ಇಲ್ಲಿ 2.5ಗೆ ಮಾರ್ಕ್ ಮಾಡಿದ್ದೀನಿ. ಇಲ್ಲಿ 2.5ಗೆ ಏನು ಮಾರ್ಕ್ ಮಾಡಿರ್ತೀವೋ ಅಲ್ಲಿ ಸ್ಟ್ರೈಟಾಗಿ ಒಂದು ಲೈನ್ ಎಳ್ಕೋಬೇಕು. ಇಲ್ಲಿ ಬಾಕ್ಸ್ ಮಾಡ್ಕೊಂಡು ಇಲ್ಲಿ 1/2 ಇಂಚ್ಗೆ 3 ಇಂಚ್ಗೆ ಏನು ಮಾರ್ಕ್ ಮಾಡಿರ್ತೀವೋ ಅಲ್ಲಿಂದ ಇಲ್ಲಿ ತೋಳು 5.5ಗೆ ಮಾರ್ಕ್ ಮಾಡಿರ್ತೀವಲ್ಲ ಅಲ್ಲಿಗೊಂದು ಲೈನ್ ಹಾಕಬೇಕು. ಈ ಲೈನ್ ಹಾಕಿ ಎಕ್ಸ್ಟ್ರಾ 3 ಇಂಚು ಮಾರ್ಜಿನ್ ಅಂತ ಬಿಟ್ಕೋಬೇಕು. ಇಲ್ಲಿಂದ ಶೇಪ್ ಕೊಡ್ಕೋಬೇಕು. ಈ ಥರ ಶೇಪ್ ಹಾಕಬೇಕು. ನಾವು ಮಾಮೂಲಿ ಸ್ಲೀವ್ಗೆ ಇಲ್ಲಿಂದ ಶೇಪ್ ಕೊಡ್ತಾ ಇದ್ದೋ, ಈ ಬಗ್ ಸ್ಲೀವ್ಗೆ ಎಕ್ಸ್ಟ್ರಾ 2 ಇಂಚ್ ಏನು ತಗೊಂಡಿದ್ದೀವೋ ಅಲ್ಲಿಂದ ಶೇಪ್ ಕೊಟ್ಕೋಬೇಕು. ಇಲ್ಲಿಂದ ಇಲ್ಲಿಗೆ 2 ಇಂಚ್ ಇದ್ದರೆ ಸಾಕು. ಇಲ್ಲಿಂದ ಇಲ್ಲಿಗೆ 2 ಇಂಚು ಮಾರ್ಕ್ ಮಾಡ್ಕೊಂಡು ನೀವು ಡೌನ್ಗೆ ಶೇಪ್ ಕೊಟ್ಕೋಬೋದು. ಇಷ್ಟು ಬಗ್ ಸ್ಲೀವ್ಗೆ ಮೆಜರ್ಮೆಂಟ್ ಹಾಕಿ ಕಟಿಂಗ್ ಮಾಡೋದು. ಇದನ್ನು ಈ ಥರ ಏನು ಎಕ್ಸ್ಟ್ರಾ ಪೀಸು ಏನು ಬಿಟ್ಕೊಂಡಿರ್ತೀವೋ ಅಲ್ಲಿಂದ ಕಟ್ ಮಾಡ್ಕೊಂಡು ಈ ಸ್ಲೀವ್ ಏನು ಬಂದೈತೋ ಈ ಶೇಪ್ ಮೇಲೆ ಕಟ್ ಮಾಡ್ಕೋಬೇಕು. ಈ ಥರ ಕಟ್ ಮಾಡ್ಕೊಂಡು ಇಲ್ಲೊಂದು ನ್ಯಾಚ್ ಹೊಡಿಬೇಕು. ನಾವಿಲ್ಲಿ ಇಲ್ಲಿಂದ ಇಲ್ಲಿ 2.5ಗೆ ಏನು ಶೇಪ್ ಮಾಡಿ ಶೇಪ್ ತೆಗೆದಿರ್ತೀವೋ ಅಲ್ಲೊಂದು ನ್ಯಾಚ್ ಹೊಡ್ಕೋಬೇಕು, ಮತ್ತು ಮಧ್ಯದಲ್ಲಿ ಒಂದು ನ್ಯಾಚ್ ಹೊಡ್ಕೋಬೇಕು. ಇಲ್ಲಿ ಏನು ನ್ಯಾಚ್ ಹೊಡೆದಿರ್ತೀವೋ ಅಲ್ಲಿಂದನೇ ನಾವು ಈ ಥರ ನರಿಗೆಗೆ ಕೊಟ್ಕೋಬೇಕು. ಇಲ್ಲಿ ನ್ಯಾಚ್ ಹೊಡೆದಿರ್ತೀವಲ್ಲ, ನ್ಯಾಚಿಂದ ಈ ಥರ ನರಿಗೆ ಕೂಡಿಸ್ಕೋಬೇಕು. ಎಷ್ಟು ನರಿಗೆ ಬರ್ತದೋ ನೋಡಿ. ಹಿಂಗೆ ಇದರಲ್ಲಿ 3 ನರಿಗೆ ಬರ್ತೈತೆ. ಈ ಕಡೆನೂ ಅಷ್ಟೇ, ಇಲ್ಲಿ ಆಪೋಸಿಟು ಈ ಥರ ಕೊಟ್ಕೋಬೇಕು. ಈ ಥರ ಕೊಟ್ಕೊಂಡು ಸ್ಟಿಚ್ ಮಾಡ್ಕೊಂಡ್ರೆ ನಮಗೆ ಬೊಕ್ಕು ಯಾವ ರೀತಿ ಬೇಕೋ ಆ ರೀತಿ ಬಂದಬೇಕು. ಈ ಥರ ಬಗ್ ಸ್ಲೀವ್ನ ಕಟ್ ಮಾಡ್ಕೋಬೇಕು. ಸ್ಟಿಚಿಂಗ್ ಬೇಕು ಅಂತ ಅಂದರೆ ಸ್ಟಿಚಿಂಗ್ ವಿಡಿಯೋ ಆಲ್ರೆಡಿ ಅಪ್ಲೋಡ್ ಆಗೈತೆ, ಅದು ನೋಡ್ಕೊಂಡು ಸ್ಟಿಚ್ ಮಾಡ್ಕೋಬೋದು. ಏನಾದರೂ ಡೌಟ್ ಇದ್ದರೆ ಕಾಮೆಂಟ್ ಮಾಡಿ ರಿಪ್ಲೈ ಮಾಡ್ತೀನಿ. ಯಾರಾದರೂ ಹೊಸಬ್ರು ನೋಡ್ತಾ ಇದ್ದರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.